100% very happy. ಎಷ್ಟು ಜನ ಮಕ್ಕಳು? ನಿಮ್ಗೆ ಏನು ಆಸೆ? ಮಕ್ಕಳು ಅಂತ ಅಲ್ಲ, ಅವ್ರಿಗೆ ನಿಮ್ಗೆ ಹಾಕಿದ್ಮೇಲೆ ತುಂಬಾ ಹೆಲ್ಪ್ ಮಾಡ್ತಾರೆ, ಬಟ್ ಹಠ ಜಾಸ್ತಿ. ಅಲ್ವಾ ಗುರು? ನೀವು ನೋಡಿರ್ತೀರಿ ಎಲ್ಲ ಕ್ಯಾಂಪಲ್ಲೂ. ಎಲ್ಲ ಟೆಸ್ಟ್ ಮಾಡ್ಕೊಳ್ಳಿ. ಎಲ್ಲ ಟೆಸ್ಟ್ ಪಲ್ಲೆಲ್ಲ ಕಣ್ಣೆಲ್ಲ ಎಲ್ಲ ಟೆಸ್ಟ್ ಸರ್, ಇವತ್ತು ಈ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಯಾರ್ಯಾರು ಬರ್ಬೋದು ಇಲ್ಲಿಗೆ? ಏನೇನು ತರ ಇದೆ ಸರ್? ಸರ್, ಇವತ್ತು ಪದ್ಮಾವತಿ ಮೇಡಮ್ ಬರ್ತಾ ಇದ್ದಾರೆ, ಪ್ಲಸ್ ರಘುವೀರ್ ಗೌಡ ಬರ್ತಾ ಇದ್ದಾರೆ, ಆಮೇಲೆ ನಮ್ಮ ACP ಸಾಹೇಬರು ಬರ್ತಾ ಇದ್ದಾರೆ. ಮತ್ತೆ ವಿಶೇಷವಾಗಿ ಮುಂದಿನ GBA ಅನ್ನೋ ಒಂದು ಹೆಸರನ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸರ್, ನಾವು GBA ಎಲೆಕ್ಷನ್ ಅನೌನ್ಸ್ಮೆಂಟ್ ಆದರೆ ಇಷ್ಟು ದಿನ ನಮ್ಗೆ ಪ್ಲಾನ್ ಇರಲಿಲ್ಲ. ಇದು 27ನೇ ಕ್ಯಾಂಪ್ ಮಾಡ್ತಾ ಇರೋದ್ರಿಂದ ಈ ಸರಿ ಎಲೆಕ್ಷನ್ ಇಟ್ಕೋಬೇಕಂತ ಮುಂದೆ ಬರ್ತಾ ಇದ್ದೀವಿ ಸರ್. ಮತ್ತೆ ಗಣ್ಯರ ಒಂದು ಸಹಕಾರ ಯಾವ ರೀತಿ ಇದೆ ಸರ್ ನಿಮ್ಗೆ? ಜನರು ನೋಡಿ, ನಾನು ಹೇಳೋದಿಲ್ಲ, ನೀವೇನು ನೋಡಿ, ಪಬ್ಲಿಕ್ ಒಪಿನಿಯನ್ ನೀವು ಕೇಳಿ. ಪಬ್ಲಿಕ್ ಒಪಿನಿಯನ್ ನೀವು ಕೇಳ್ಬಿಟ್ಟು ನೀವೇ ಆನ್ಸರ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನೋಡಿ ಜನ, ನಾನು ಹೇಳೋದಿಲ್ಲ, ನಮ್ಮ ಜನರನ್ನ ನೋಡಿ ಆ ಪ್ರೀತಿ ವಿಶ್ವಾಸ ಇರೋದ್ರಿಂದ ನಾನು ಹತ್ರ ಆ ಒಂದು ಜನಗಳಿಗೆ ಮತ್ತೆ ಆ ಒಂದು ನಿಮ್ಮ ಒಂದು ಏರಿಯಾದ ಒಂದು ಎಲ್ಲ ಬಾಂಧವರಿಗೆ ಏನ್ ಹೇಳ್ತೀರಿ ಸರ್? ಇದು ನಂದು 27ನೇ ಕ್ಯಾಂಪ್ ಮಾಡ್ತಾ ಇರೋದು. ಇದು ನನ್ನ ಎಲೆಕ್ಷನ್ ಬರುತ್ತೋ ಬಿಡುತ್ತೋ, ನಾನು ನಿಂತ್ಕೊಳ್ತೀನೋ ಗೆಲ್ತೀನೋ ಸೋಲ್ತೀನೋ, ಇದು ರೆಗ್ಯುಲರ್ ಆಗಿ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ನಂದು ಇರ್ತಾರೆ ಸರ್. ನಾವು ವಿಚಾರ ಮಾಡ್ದಂಗೆ ಕೆಲವೆಲ್ಲ ವಿಚಾರ ತಿಳಿದು, ಆದ್ರೆ ಅಣ್ಣವರು ಯಾವುದೇ ತರದ್ದು ನಾವು ಇಲ್ಲಿವರೆಗೂ ಎಲೆಕ್ಷನ್ ಬಗ್ಗೆ ಅಂತ ಅವ್ರೇನು ನಮ್ಮನ್ನು ಕೇಳಲಿಲ್ಲ. ನಮಗೆ ನೀವು ಚೆನ್ನಾಗಿರ್ಬೇಕು, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನಿಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ ಅಂತ ಹೇಳಿದ್ರು. ಅದಕ್ಕೇನು ಹೇಳ್ತೀರಾ? ಅದಕ್ಕೆ ನಾನು ಜನರ ಆಶೀರ್ವಾದ ಸರ್ ನನಗೆ. ಪ್ಲಸ್ ಇದು ನಿರಂತರವಾಗಿ ನಡಿಬೇಕು. ನಾನು ಇವಾಗ ಯಾವುದೋ ಪೊಲಿಟಿಕಲ್ ಮತ್ತು ಯಾವುದಲ್ಲಿ ಬ್ಯಾಕ್ ಗ್ರೌಂಡ್ ಇಲ್ಲ, ಇಷ್ಟು ಮಾಡ್ತಾ ಇದ್ದೀನಿ. ಒಂದು ಪೊಲಿಟಿಕಲ್ ಮೇಲೆ ಬಂದರೆ 24/7 ಎನಿ ಟೈಮ್. ಇದು ನಾನು ತಿಂಗಳಿಗೆ ಒಂದು ಸಲ ಮಾಡೋದು, ಅದು ಡೈಲಿ ಮಾಡೋ ಪರಿಸ್ಥಿತಿ ದೇವರು ನಮ್ಗೆ ಆಶೀರ್ವಾದ ಕೊಟ್ಟರೆ ಇದರಿಂದ ನಿಲ್ಲಿಸ್ತಾ ಇರ್ತೀನಿ. ಮತ್ತೆ ತಮ್ಮ ಪರಿಚಯ ಮಾಡ್ಕೊಂಬಿಡಿ ಸರ್. ನಾನು ಗೋಮದನ್, SK ಗ್ರೂಪ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್. ಇದೇ ಸ್ಥಳದಲ್ಲಿ ಹುಟ್ಟು ಬೆಳೆದಿದ್ದೀನಿ. ಧನ್ಯವಾದ. ರಾಜಾಜಿನಗರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾನು ನಮ್ಮ ಫಾದರ್ ಹುಟ್ಟಿದ, ನಮ್ಮ ಗ್ರ್ಯಾಂಡ್ ಫಾದರ್ ಇಲ್ಲಿ 16 ಇಯರ್ಸ್ ಬಂದು ಅವತ್ತಿಂದ ನಿರಂತರವಾಗಿ ನಾವು ಸೆಟ್ಲ್ ಆಗಿದ್ದೀವಿ. 110 ಇಯರ್ಸಿಂದ ಒಂದೇ ಮನೆಗಿದ್ದೀವಿ ಸರ್. ಧನ್ಯವಾದ ಸರ್. ಭಾಳ ಅಪರೂಪದ ವ್ಯಕ್ತಿ ಮತ್ತು ವಿಶೇಷದ ವ್ಯಕ್ತಿ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಇಡೀ ಬೆಂಗಳೂರು ನಗರದಲ್ಲಿ ನಾನೆಲ್ಲ ಸುತ್ತಾಡಿದ್ದೀನಿ. ನನ್ನ ಹೆಸರು ಸಂಚಾರಿ ರಾಜ್ ಅಂತ ಸುತ್ತಾಡಿದ್ದೀನಿ. ಇದು 27ನೇ ಕ್ಯಾಂಪ್, ಹೆಲ್ತ್ ಕ್ಯಾಂಪ್, ಉಚಿತ ಆರೋಗ್ಯ ಬೃಹತ್ ಶಿಬಿರ. ಇದು ಇವರ ಒಂದು ಉದ್ದೇಶ ಏನಂದ್ರೆ, ಇವರು ತಾತನ ಕಾಲದಿಂದ, ತಂದೆ ಕಾಲದಿಂದನೂ ಸಹ ಸಮಾಜ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ಮುಂದುವರಿಸಬೇಕು, ಯಶಸ್ವಿಯಾಗಿ ಹೆಚ್ಚಾಗಿ ಅಂತೇಳಿ ಇವತ್ತು ಕಾರ್ಯಕ್ರಮ ನಿರಂತರವಾಗಿ ಹಮ್ಮಿಕೊಳ್ತಾ ಇದ್ದಾರೆ. ಇವ್ರ ಉದ್ದೇಶ ಏನಂದ್ರೆ, ನಮ್ಮ ನಗರದಲ್ಲಿ ಯಾರೊಬ್ರು ಸಹ ಅನಾರೋಗ್ಯ ಅನ್ನೋದೇ ಇರಬಾರ್ದು, ಎಲ್ಲರೂ ಆರೋಗ್ಯವಂತಾಗಿರ್ಬೇಕು. ಯಾಕಂದ್ರೆ ಯಾವುದೇ ಒಂದು ದೇಶದ ಪ್ರಗತಿಯನ್ನು ನಾವು ಕಾಣಬೇಕು ಅಂದ್ರೆ ಅದು ಆರೋಗ್ಯವಂತ ರಾಷ್ಟ್ರ ಆಗಿರ್ಬೇಕು. ಆರೋಗ್ಯ ಎಲ್ಲಿರುತ್ತೆ ಅಲ್ಲಿ ಪ್ರಗತಿಯನ್ನು ತಾನಾಗಿ ಕಾಣ್ಬೋದು. ಅಂತ ಒಂದು ಮಹತ್ ಆಕಾಂಕ್ಷೆಯನ್ನು ಅವ್ರು ಇಟ್ಕೊಂಡಿದ್ದಾರೆ. ಈ ಆಕಾಂಕ್ಷೆಯನ್ನ ಅವ್ರು ಇಟ್ಕೊಂಡಿರಲ್ಲ, ನಿರಂತರವಾಗಿ ಕಾರ್ಯರೂಪಕ್ಕೆ ತಂದು ಅದನ್ನ ಯಶಸ್ವಿಗೊಳಿಸ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ. ಇನ್ನೊಂದು ವಿಶೇಷ ಅಂದ್ರೆ, ಈ ದಯಾನಂದ ನಗರ ಆಗ್ಬೋದು, ಬಂಡಿರೆಡ್ಡಿ ಸರ್ಕಲ್ ಆಗ್ಬೋದು, ಪ್ರಕಾಶ್ ನಗರ ಆಗ್ಬೋದು, ಶ್ರೀರಾಮ್ಪುರ ಆಗ್ಬೋದು, ಇವತ್ತು 2,500 ಹೆಚ್ಚು, ಹತ್ರ 3,000 ಆಪರೇಷನ್ ಆಗಿದೆ, ಕಣ್ಣು ಆಪರೇಷನ್ ಆಗಿದೆ. ಇವತ್ತು ಎಲ್ಲರೂ ಆರೋಗ್ಯವಾಗಿ ಸೂರ್ಯನನ್ನ ನೋಡಬಹುದು, ಪ್ರಕೃತಿಯನ್ನ ನೋಡಬಹುದು. ಆ ಮಟ್ಟಕ್ಕೆ ಯಶಸ್ಸನ್ನ ಇವರು ಗಳಿಸಿದ್ದಾರೆ. ಮತ್ತೆ ಹೃದಯ ಸಮಸ್ಯೆ ಇರ್ಬೋದು, ಶ್ವಾಸಕೋಶ ಸಮಸ್ಯೆ ಇರೋ, ಮೆದೋಜೀರಕ ಗ್ರಂಥಿ ಇರ್ಬೋದು, ಕಿಡ್ನಿ ಇರ್ಬೇಕು, ಎಲ್ಲದಕ್ಕೂ ಉಚಿತವಾಗಿ ಸಲಹೆ ಮತ್ತು ಟ್ರೀಟ್ಮೆಂಟ್ ಎಲ್ಲವನ್ನು ಸಹ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ SK ಗ್ರೂಪ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಕೋಮದನ್ ಅವ್ರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ
ಸತತವಾಗಿ 27ನೇ ಬಾರಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಿದ್ದಾರೆ. ಇವತ್ತು ಆರೋಗ್ಯವೇ ಭಾಗ್ಯ ಅಂತ ಎಲ್ಲರೂ ಹೇಳ್ತಾರೆ. ಆ ನಿಟ್ಟಿನಲ್ಲಿ SK ಗ್ರೂಪ್ಸ್ ಅವರು ಇಲ್ಲ ನಾವು ಪ್ರತಿ ಸತಿನೂ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ಏನು ಇಟ್ಕೊಂಡಿದ್ರು ಮೊದಲನೇ ಸತಿ ಕ್ಯಾಂಪ್ ಮಾಡಿದಾಗ. ಆ ಸಂಕಲ್ಪನ ನಾವು ತಗೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇದು 27ನೇ ಕ್ಯಾಂಪು ಮಾಡಿದ್ದಾರೆ. ಮುಂದಿನ ದಿವಸದಲ್ಲೂ ಸಹ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಜನಸೇವೆ ಮಾಡೋಕ್ಕೆ ಇನ್ನೂ ಒಂದು ಶಕ್ತಿ ಕೊಡಲಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್. ಇವತ್ತು ನಮ್ಮದು 27th ಕ್ಯಾಂಪ್ ನಡೀತಾ ಇದೆ ಸರ್. ಮತ್ತೆ ವಿಶೇಷವಾಗಿ ಇವತ್ತು ಸಾಕಷ್ಟು ಜನ ಸಾಗರೋಪಾದಿಯಾಗಿ ಹರಿದು ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಸರ್ ಎಲ್ಲರಿಗೂ ನಾವು ಹೇಳ್ತಾ ಇದ್ದು ನಾವೆಲ್ಲ ಟೆಸ್ಟ್ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಸರ್. ಕ್ಯಾನ್ಸರ್ ಇಂದ ಶುಗರ್, BP, ಮತ್ತೆ ಸ್ಕಿನ್, ಡೆಂಟಲ್, ENT ಎಲ್ಲ ಮಾಡ್ತಾ ಇದ್ದಾರೆ ಸರ್. ಎಲ್ರಿಗೂ ಫ್ರೀ ಇದು ಮಾಡ್ತಾ ಇದ್ದಾರೆ. ಅಮ್ಮ, ಇವತ್ತು ಇಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಅಲ್ಲಿ ಬಂದಿದ್ದೀರಾ, ಏನು ಯಾವ ತರ? ನಾನು ಕಣ್ಣು ಆಪರೇಷನ್ ಮಾಡಿಕೊಂಡೆ, ಚೆನ್ನಾಗಿದೆ. ಇವಾಗ ಕನ್ನಡಿ ಕೇಳೋಣ ಅಂತ ಬಂದಿದ್ದೀನಿ. ಮತ್ತೆ ಈಗ ಎಷ್ಟು ದಿವಸದಿಂದ ನಿಮಗೆ ಇವ್ರ ಪರಿಚಯ? ಇವರು ಇವಾಗ 6-7 ತಿಂಗಳಿಂದ ಪರಿಚಯ. ಕಣ್ಣು ಚೆನ್ನಾಗಿದೆ, ಸ್ವಲ್ಪ ಕನ್ನಡಕ ಹಾಕೊಳ್ಳೋಣ ಅಂತ ಬಂದಿದ್ದೀನಿ ನಾನು.